ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನಾ. ರಾಜ್ಯದ ಎಲ್ಲಾ ರೈತರಿಗೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ರೈತರ ಸಾಲ ಮನ್ನಾ ಮಾಡೋದಕ್ಕೆ ಈಗಾಗಲೇ ಡಿ.ಕೆ.ಶಿ ಈಗಾಗಲೇ ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಏನಪ್ಪಾ ಇದು ಅಂತ ಕೇಳೋದಾದ್ರೆ, ರಾಜ್ಯದ ಬರಗಾಲ ಪೀಡಿತ ಪ್ರದೇಶಗಳೆಲ್ಲ ಏನಿದೆಯಲ್ಲ ಅದ್ರ ಕುರಿತಾಗಿ ಈಗಾಗಲೇ ಚರ್ಚೆಗಳನ್ನ ಕೂಡ ಅಂದ್ರೆ ಮೀಟಿಂಗ್ಗಳನ್ನ ಕೂಡ ಅಧಿಕಾರಿಗಳ ಜೊತೆಗೆ ನಡೆಸ್ತಾ ಇದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಇದರ ಜೊತೆಯಲ್ಲಿ ರಾಜ್ಯದ ಏನು ಬರಗಾಲ ಪೀಡಿತ ಪ್ರದೇಶಗಳಿದೆಯಲ್ಲ ಅದರ ರಿಪೋರ್ಟ್ಸ್ ಅನ್ನ ಕೂಡ ಪಡೆದುಕೊಂಡು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸಾಲ ಮನ್ನಾ ಮಾಡ್ಬೇಕಂತ. ಅಂಡ್ ನಮ್ಮ ರಾಜ್ಯದಲ್ಲಿ ಈ ವರ್ಷ ತುಂಬಾ ಕಡಿಮೆ ಮಳೆ ಆಗಿರೋದ್ರಿಂದ ಬೆಳೆಗಳೆಲ್ಲ ಅಷ್ಟಾಗಿ ಬಂದಿಲ್ಲ. ಹಾಗಾಗಿ ರೈತರು ಕೂಡ ಸಾಲ ಮನ್ನಾ ಮಾಡಿ ಅಂತ ಹೇಳಿ ಸಿಎಂ ಮೊರೆ ಹೋಗಿದ್ರು. ಹಾಗಾಗಿ ಇದನ್ನೆಲ್ಲ ಪರಿಗಣನೆಗೆ ತಗೊಂಡಿರುವಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಾಲ ಮನ್ನಾ ಮಾಡೋದಕ್ಕೆ ಮುಂದಾಗಿದ್ದೇನೆ ಅಂತ ಅಧಿಕೃತವಾಗಿ ಹೇಳಿದ್ದಾರೆ. ಅಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಕಲಬುರಗಿಗೆ ಒಂದು ಕಾರ್ಯಕ್ರಮಕ್ಕೆ ತೆರಳಿದಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿನ ರೈತರ ಜೊತೆ ಹಾಗೆ ರೈತ ಮುಖಂಡರ ಜೊತೆ ಎಲ್ಲ ಖುದ್ದಾಗಿ ಹೋಗಿ ಮಾತನಾಡಿಸಿ ಅಲ್ಲಿ ಬೆಳೆ ಮಳೆ ಎಲ್ಲ ಹೇಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಿಸ್ಕೊಂಡು ಒಂದು ವರದಿಗಾರರ ಜೊತೆ ಮಾತನಾಡಿದಂತಹ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಕಾನೂನು ಚೌಕಟ್ಟದಲ್ಲಿ ರಾಜ್ಯದ ಬರಗಾಲದ ಪೀಡಿತ ಪ್ರದೇಶಗಳು ಅಂತ ನಾವು ಅನೌನ್ಸ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಕಾನೂನು ಇದೆ. ಹಾಗಾಗಿ ಯಾವೆಲ್ಲ ರಾಜ್ಯದ ಬರಗಾಲ ಪೀಡಿತ ಪ್ರದೇಶಗಳಿದೆಯಲ್ಲ ಅದಕ್ಕೆ ನಾವು ಅನೌನ್ಸ್ಮೆಂಟ್ ಅನ್ನ ಮಾಡ್ತೀವಿ. ಅದಾದ್ಮೇಲೆ ನಾವು ಸಾಲ ಮನ್ನಾ ಮಾಡೋದಕ್ಕೆ ಮುಂದಾಗ್ತೀವಿ. ಹಾಗೆ ಏಕದಮ್ ನಾವು ಸಾಲ ಮನ್ನಾ ಮಾಡೋದಿಲ್ಲ. ಅದರ ಬದಲಾಗಿ ನಾವು ರೈತರ ಸಾಲ ಎಷ್ಟಿದೆ, ಯಾಕಾಗಿ ರೈತರು ಆ ಸಾಲವನ್ನ ಮಾಡ್ಕೊಂಡಿದ್ದಾರೆ, ಹಾಗೆ ಸಾಧಕ ಬಾಧಕಗಳನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಸಾಲ ಮನ್ನಾ ಮಾಡೋದಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಅಧಿಕೃತವಾಗಿ ಹೇಳಿದ್ದಾರೆ. ಅಂಡ್ ಇನ್ನು ರಾಜ್ಯದ ಮುಂಗಾರು ಮಳೆ ಬೆಳೆ ವಿಮೆಯ ಏನು 585 ಕೋಟಿ ಇದೆ, ಆ ಪೈಕಿ 344 ಕೋಟಿ ಬಾಕಿ ಇದೆ. ಇನ್ನು 215 ಕೋಟಿ ರೂಪಾಯಿಯನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿ ಖುದ್ದಾಗಿ ಡಿ.ಕೆ.ಶಿ ಸಿಎಂ ಹೇಳಿದ್ದಾರೆ. ಅಂಡ್ ಏನಪ್ಪಾ ಇಲ್ಲಿ ಅಂತಂದ್ರೆ, ಎಲ್ಲಾ ರೈತರಿಗೂ ಕೂಡ ಯಾರೆಲ್ಲ ರಾಜ್ಯದ ಬರ ಪೀಡಿತ ಪ್ರದೇಶಗಳಲ್ಲಿ ಇದ್ದೀರಾ, ಈ ರೈತರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ವರ್ಷ ಮಳೆ ತುಂಬಾನೇ ಕಡಿಮೆ ಆಗಿದೆ. ಅಂದ್ರೆ ಮಳೆಯ ರೇಟ್ ಏನಿದೆಯಲ್ಲ ಅದು 68% ಇಳಿಕೆ ಆಗಿತ್ತು ನಮ್ಮ ಇಡೀ ಭಾರತದಲ್ಲಿ ಅಂತ ನಾವು ಕೇಳ್ತಾನೆ ಬಂದಿದ್ವಿ. ಇನ್ನು ಕರ್ನಾಟಕ ರಾಜ್ಯದಲ್ಲಿ 20% ಅಷ್ಟು ಮಳೆ ಇಳಿಕೆ ಆಗಿತ್ತು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈಗ ರೈತರಿಗಾಗಿ ಸಪೋರ್ಟ್ ಮಾಡೋದಕ್ಕೆ ಸಾಲ ಮನ್ನಾ ಮಾಡೋದಕ್ಕೆ ಮುಂದಾಗಿರೋದು ನಿಜಕ್ಕೂ ಕೂಡ ಒಂದು ಖುಷಿ ವಿಷಯ ಅಂತಾನೆ ಹೇಳ್ಬೋದು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.